ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ತುಂಬಾ ಈಸಿ, ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಮಸಾಲ ಅಕ್ಕಿ ರೊಟ್ಟಿಗೆ ನಾನಿಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಹಾಗೆ ಕ್ಯಾರೆಟು, ಹಾಗೆ ಒಂದು ಸಣ್ಣ ಈರುಳ್ಳಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸಣ್ಣ ಈರುಳ್ಳಿನ ಚಾಪರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಸಣ್ಣದಾಗಿ ಆಗುತ್ತೆ, ಹಾಗೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಜೊತೆಗೆ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ಈ ಮೂರನ್ನು ನಾವು ರುಬ್ಬಿಟ್ಕೊಂಡಿರೋ ಅಂಥ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅನ್ನ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ರೊಟ್ಟಿ ಬರುತ್ತೆ, ಹಾಗೆ ಬೇಗ ಕೂಡ ರೊಟ್ಟಿ ಮಾಡ್ಬೋದು ನಾವು. ಇಲ್ಲಿ ಕ್ಯಾರೆಟ್ ಬದಲಿಗೆ ನೀವು ಬೀಟ್ರೋಟ್ ಅಥವಾ ಗೆಡ್ಡೆಕೋಸು ಅಥವಾ ಮೂಲಂಗಿ ನಿಮ್ಗೆ ಇಷ್ಟವಾದಂಥ ತರಕಾರಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಇವತ್ತು ಕ್ಯಾರೆಟ್ ಯೂಸ್ ಮಾಡ್ತೀನಿ. ಯಾವ ತರಕಾರಿ ಮನೇಲಿರುತ್ತೆ ಆ ತರಕಾರಿನ ಯೂಸ್ ಮಾಡ್ತೀನಿ. ಬಿಕಾಸ್ ನನ್ನ ಮಕ್ಕಳಿಗೆ ಈ ಥರ ತರಕಾರಿಗಳನ್ನ ರೊಟ್ಟಿ, ಚಪಾತಿ ಅಥವಾ ದೋಸೆಗಳಿಗೆ ಹಾಕ್ಕೊಡ್ಬೇಕಾಗುತ್ತೆ. ಯಾಕೆಂದರೆ ಡೈರೆಕ್ಟಾಗಿ ಪಲ್ಯ ಈ ಥರ ತಿನ್ನೋ ಸ್ವಲ್ಪ ಕಮ್ಮಿ ಅವರು. ಹಾಗಾಗಿ ನಾನು ರೊಟ್ಟಿ, ಚಪಾತಿ, ದೋಸೆಗಳಿಗೆ ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗೆ ಅವ್ರಿಗೆ ಇಷ್ಟ ಕೂಡ ಆಗುತ್ತೆ. ಈಗ ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ರುಬ್ಬಬೇಕಾದ್ರೆ ನೀರು ಹಾಕ್ಕೊಂಡಿರೋದ್ರಿಂದ ನಮಗೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಬರಲ್ಲ. ಸೊ ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಮಾಡಿಟ್ಕೊಳ್ಬೇಕು. ಈ ಥರ ಉಂಡೆ ಆಗಿರೋ ಅಂಥದ್ದನ್ನ ಒಂದು ಬಾಲ್ ಗಾತ್ರದಷ್ಟು ಉಂಡೆನ ತೊಗೊಂಡು ನಾನಿಲ್ಲಿ ರೊಟ್ಟಿನ ಪ್ರೆಸ್ಸಲ್ಲಿ ಮಾಡ್ತೀನಿ. ಪ್ರೆಸ್ಸಲ್ಲಾದರೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋ ರೀಸನ್ಗೋಸ್ಕರ ಪ್ರೆಸ್ ಯೂಸ್ ಮಾಡ್ತೀನಿ. ಇಲ್ಲಿ ಒಂದು ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಬಾಲ್ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವಾಗಲೂ ನಾನು ಲೋ ಫ್ಲೇಮಲ್ಲಿ ಮಾಡ್ತೀನಿ. ರೊಟ್ಟಿ ಆ್ಯಕ್ಚುಲಿ ಬಾಕ್ಸ್ಗೆಲ್ಲ ಕೊಡೋಕ್ಕೆ ಈ ಥರ ಮಸಾಲ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಬಾಕ್ಸ್ನಲ್ಲಿ ಕೊಟ್ಟಾಗ ಇದು ಗಟ್ಟಿ ಆಗೋದಿರ್ಬೋದು, ಕಡಿಯೋಕ್ಕೆ ಕಷ್ಟ ಆ ಥರ ಏನೂ ಇರಲ್ಲ. ಈ ಥರ ಮಾಡಿದಾಗ ತುಂಬಾ ಈಸಿಯಾಗಿ ಮಕ್ಕಳು ತಿನ್ಬಹುದು. ಈವನ್ ಆಫ್ಟರ್ನೂನ್ ತನಕ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಸೊ ನೋಡಿ, ನಾನಿಲ್ಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದನ್ನು ತೆಗೆದಾಕೋದು ಕೂಡ ತುಂಬಾ ಈಸಿ. ಇಲ್ಲಿ ಎಲ್ಲೋ ಬ್ರೇಕ್ ಆಗೋದಿರ್ಬೋದು, ಕಟ್ ಆಗೋದಿರ್ಬೋದು, ಈ ಥರ ಆಗೋಲ್ಲ ಅನ್ನನ ರುಬ್ಬಿಟ್ಕೊಳ್ಳೋದ್ರಿಂದ. ಸೊ ಇದಾಗಿದೆ. ಈಗ ಇದನ್ನು ಮಡಚ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಎರಡೂ ಕಡೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ತುಪ್ಪನ ಸವರಿ ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ರೊಟ್ಟಿ ಸಕ್ಕತ್ತಾಗಿರುತ್ತೆ. ಮಕ್ಕಳಿಗಂತೂ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ. ಅವ್ರು ತುಂಬ ಇಷ್ಟಪಡ್ತಾರೆ. ಈ ಥರ ನೀವು ಟ್ರೈ ಮಾಡಿ ನೋಡಿ ತುಪ್ಪ ಹಾಕಿ. ಈಗ ನಾನು ಇದನ್ನು ಬಬ್ಲುಗೆ ಕೊಡ್ತಾ ಇದ್ದೀನಿ. ಅವನಿಗಂತೂ ಈ ಥರ ಮಸಾಲ ರೊಟ್ಟಿಗಳು ಕಲರ್ಫುಲ್ಲಾಗಿದ್ದರೆ ಅವನಿಗೆ ಇಷ್ಟ ಆಗುತ್ತೆ. ಅದ್ರ ಜೊತೆ ಮೊಸರು ಕೊಟ್ಬಿಟ್ರಂತೂ ಅವ್ನು ನೋ ಅನ್ನೋದೇ ಇಲ್ಲ, ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ನನ್ನ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಆಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.